ಹೈನುಗಾರಿಕೆ ಮಾಡ್ಬೇಕಂತ ಇಷ್ಟಪಟ್ಟಾಗ ಒಂದೇ ತಂದಿದ್ದು ನಾವು. ಅವತ್ತು ಎಷ್ಟು ತಗೊಂಬಂದ್ರೆ 19,000 ರೂಪಾಯಿ ಕೊಟ್ಟು ಒಂದು ಹಸ ತಗೊಂಬಂದ್ರಿ. ಆ ಹಸುವಲ್ಲಿ ಇಷ್ಟೊಂದು ಆಗಿದೆ. ಹೌದು ಸರ್, ಐತೆ. ಯಾರು ಕೆಲವ್ರಲ್ಲಿ ಅದೇ ಹೇಳಿದ್ನಲ್ಲ, ಪೆನ್ನು ಪುಸ್ತಕ ತಗೊಂಡವ್ರಿಗೆ ಲಾಭ ಇರೋದಿಲ್ಲ. ನಮ್ಕ ಇದೇ ನಮ್ಕ ಏನು ಊಟ, ಇದೇ ನಮ್ಕ ಪ್ರಸಾದ ಅಂತ ಹೇಳ್ಬಿಟ್ಟು ನಾವು ಸಾಕ್ತಾ ಇರೋರ್ಗ ನಾವು ಒಟ್ಟು ಲೆಕ್ಕದಲ್ಲಿ 10,000 ಬಂದ್ರೆ ಒಂದು ತಿಂಗಳಕ ಒಂದು ಬಿಲ್ಲು ಇಂಡಿ ಬೂಸಕ್ಕೆ ಹೋಯ್ತು, ಒಂದು ಬಿಲ್ ನಮ್ಗೆ ಕೊಡುತ್ತು ಅಂತ ನಾವು ಲೆಕ್ಕ ಹಾಕೊಂಡು ಹೈನುಗಾರಿಕೆ ನಡೆಸ್ತಾ ಇದ್ದೀವಿ ಸರ್. ಹೈನುಗಾರಿಕೆ ಮಾಡೋದಕ್ಕಾಗಿ ನಾನು ಆಸೆ ಪಟ್ಟೆ. ಹೈನುಗಾರಿಕೆ ಆಸೆ ಪಟ್ಟ ಇದಕ್ಕೆ ಒಂದು ಹಸು ತಗೊಂಬಂದೆ. ಒಂದು ಹಸುವಲ್ಲಿ ತಗೊಂಬಂದು ನಾವು ಮೇಯಿಸಿದ್ಕ 4 ಕಸ ಆದವು. 4 ಕಸ ಆಗಿದ್ದಕ್ಕೆ ನಾವು ಊರಲ್ಲಿ ಇದ್ದಿದ್ದು, ಊರಲ್ಲಿ ಜಾಗ ಸಾಕಾಗದಿದ್ದಕ್ಕೆ ಇಲ್ಲಿ ಬಂದು ಶೆಡ್ ಕಟ್ಬಿಟ್ಟು ಸಾಕಾಣಿಕೆ ಮಾಡೋದಕ್ಕಾಗಿ ಪ್ರಯತ್ನ ಪಟ್ಟಾಗ 12 ಗಂಟೆ ಆದವು. ಇದೆ ಒಂದೇ ಹಸನೇ 9 ಸೂಲು ಒಂದು ಹಸ ಈ ಕರ ಹಾಕಿದ್ದು ನಮ್ಗೆ. ಅದರಿಂದ ನಮಗೆಲ್ಲ ಸ್ಟಾರ್ಟ್ ಆದವು, ಒಂದರಿಂದ ಒಂದು 12 ಹಸ ಅದು. 12 ಹಸುವಲ್ಲಿ ಸಾಕೋದು ಕಷ್ಟ ಆಯಿತು, ನಾನು ನಮ್ಮ ಮಿಸಸ್ ಇಬ್ಬರೇ. ಅದ್ರಿಂದ ನಾವೇನು ಮಾಡಿದ್ರಿ ಅಂದರೆ 5-6 ಮಾರ್ಬಿಟ್ರಿ. ಇವಾಗ 5 ಮಾಡ್ಕೊಂಡಿದ್ದೀರಿ. 5 ಮಾಡ್ಕೊಂಡಿರೋದಕ್ಕೆ ಇವಾಗ 3 ಫಲ ಆಗವೆ, 2 ಕರಿತಾವೆ. ಆ ಇದರಲ್ಲಿ ನಾವು ಇವಾಗ ನಮ್ಮ ಮನೆ ಸಂಸಾರನ ಮೇಂಟೆನೆನ್ಸ್ ಮಾಡ್ಕೊಂಡು ನಮ್ಗೆ ಯಾವ ತೊಂದರೆ ಇಲ್ದಿರ ಒಂದು ಬಿಲ್ಲು ಬೂಸ ಹಿಂಡಿಗೆ ಹೋಗುತ್ತೆ, ಒಂದು ಬಿಲ್ ನಮ್ಮ ಕೈಗೆ ಸಿಗುತ್ತೆ. ಅದನ್ನ ಹಂಗಾಗಿ ನಾವು ಈಗ ವ್ಯವಸಾಯ ಮಾಡೋಕ್ಕಿಡಿದ್ರಿ. ವ್ಯವಸಾಯ ಮಾಡೋಕ್ಕಿಡಿದ್ಮೇಲೆ ನಾವು ನಮ್ಮ ಮಿಸಸ್ ಇಬ್ಬರಿಂದ 7 ಎಕರೆ ಹೊಲ ಮಾಡಿದ್ದೀರಿ. ರಾಗಿ ಮಾಡಿದ್ದೀರಿ 7 ಎಕರೆ. ಗೊತ್ತಾಯ್ತಾ? 7 ಎಕರೆ ಹೊಲ ಮಾಡಿರೋದಕ್ಕೆ ಇವಾಗ 7 ಎಕರೆ ಹೊಲ ಮತ್ತು ಹೈನುಗಾರಿಕೆ ಇದು ಏನೂ ಜಾಕ್ಬಿಟ್ಟು ಇದರಲ್ಲಿ ಮೇಳ ಮಾಡ್ತೀರಿ. ಲಾಲ್ಬಾಗ್ದಲ್ಲಿ ಒಂದು ವರ್ಷಕ್ಕೆ 1 ತಿಂಗಳು ಮಾಡ್ತೀರಿ. ಅದರಲ್ಲಿ ನಮ್ಮ ಮಿಸ್ಸಸ್ಸು ಇಷ್ಟನ್ನು ಅವಾಗ 1 ತಿಂಗಳು ಅವ್ರು ನೋಡ್ಕೊಳೋದು. ನಾವು ಏನು ಮಾಡ್ತೀರಿ ಅಂತಂದರೆ ನಾವು 1 ತಿಂಗಳು ನಾವು ಬರೋದಿಲ್ಲ ಲಾಲ್ಬಾಗಿಂದ. ಅಂಥ ಗಂಟ ನಮ್ಮ ಮಿಸ್ಸಸ್ ನೋಡ್ಕೊಂಡಿರ್ತಾರೆ ದನಗಳನ್ನ. ಅಲ್ಲಿಂದ ಆಚೆಗೆ ನಾವು ಬಂದು ಈ ನಾವು ಮೇಂಟೆನೆನ್ಸ್ ಹಸುಗಳು ಮಾಡ್ಕೊಂಡು 7 ಎಕರೆ ಹೊಲ ನೋಡ್ಕೊಂಡು ಮತ್ತು ಇದು ಮಾಡ್ತೀರಿ, ಏನು ಹೈನುಗಾರಿಕೆ ನೋಡ್ಕೊತೀರಿ ನಾವು. ಆಮೇಲೆ ಈ ಜಾಕ್ಪುಟ್ಟು ಕಾಲದಲ್ಲಿ ನಮ್ಗೆ ಮಂಗಳೂರಿಂದ ಆರ್ಡ್ರ್ ಕೊಡ್ತಾರೆ. ಅಲ್ಲಿ ಐಸ್ ಕ್ರೀಮು ಫ್ಯಾಕ್ಟ್ರಿಗೆ ನಾವು ಅಳಸು ಕೊಡ್ತೀರಿ. ಅಲ್ಲಿ ಒಂದು ವರ್ಷದಲ್ಲಿ ಏನಿಲ್ಲ ಅಂದರೆ ನಾವು 4 ಜನದಿಂದ 80 ಟನ್ನಿಂದ 100 ಟನ್ ಕೊಡ್ತೇವೆ ನಾವು. ಇಷ್ಟು ನಾವು ವ್ಯವಸಾಯ ಮಾಡ್ಕೊಂಡು ಇಷ್ಟು ನೋಡ್ಕೊಂಡು ನಾವು ನಮ್ಮ ಜೀವನನ ಸಾಗಿಸ್ತಾ ಇದ್ದೀರಿ ಸರ್. ಹೈನುಗಾರಿಕೆ ಮಾಡಿರೋದ್ರಿಂದ ನಮಗೇನು ಲಾಸ್ ಏನಿಲ್ಲ ಸರ್. ಅದರಿಂದ ನಮ್ಗೆ ಊಟ ಕೊಟ್ಟೈತೆ, ಫಲ ಸಿಗ್ತದೆ. ಒಂದು ಬಿಲ್ಲು ಎಲ್ಲ ಬೂಸ ಹಿಂಡಿಗೆ ಹೋದ್ರೂ ಕೂಡ ಒಂದು ಬಿಲ್ ನಮ್ಗೆ ಗ್ಯಾರಂಟಿಗೆ ಸಿಗ್ತದೆ ಸರ್. ಆ ಕಡೆಯಿಂದ ಏನಿಲ್ಲ ಲಾಭ ಅಂತಂದರೆ ಈ ಬ್ಯಾಂಕಲ್ಲಿ ಸಾಲ ಪಡೆದಿದ್ದೀರಿ. ಇದೇ ಜಾಗದಲ್ಲಿ ನಮ್ಮ ತಂದೆ ಹೆಸರಲ್ಲಿರೋ ಜಾಗದಲ್ಲಿ ನನಗೇನು ಇನ್ನೂ ಡಿವೈಡ್ ಆಗಲಿಲ್ಲ. ಈ 4 ಕುಂಟೆ ಜಾಗದಲ್ಲಿ ನಾವು ಸಾಲ ಮಾಡಿದಿರಿ ಕಾರ್ಪೊರೇಷನ್. ಈ 4 ಕುಂಟೆ ಜಾಗದಲ್ಲಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಸಾಲ ಮಾಡಿದಿರಿ. ಅದಕ್ಕೆ ನಾವು 3 ಲಕ್ಷ ಸಾಲ ಕೊಟ್ಟಿದ್ದಾರೆ ನಮ್ಗೆ. 4 ಕುಂಟೆಗೆ 3 ಲಕ್ಷ ಸಾಲ ಕೊಟ್ಟವ್ರೆ. ಯಾಕಂದರೆ ಎಲ್ಲರಿಗೂ ಕೊಡೋದಿಲ್ಲ. ನಾವು ಗ್ಯಾರಂಟಿಗಿರೋ ಹೊತ್ತಿಗೆ ನಾವು ಚೆನ್ನಾಗಿ ಹಸುಗಳು ಸಾಕುತ್ತಾರೆ, ಕಷ್ಟಪಡ್ತಾರೆ ರೈತರು ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನ ಮೇನ್ ರೋಡಾಗ ಯಾವಾಗ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅವರು ಕರೆದು ನಮ್ಗೆ 3 ಲಕ್ಷ ಸಾಲ ಕೊಟ್ಟವ್ರೆ. ಅದ್ರನಿಂದ ನಾವೇನು ಮಾಡಿದ್ವಿ, ಅದ್ರನಿಂದ ನಾವು ಜೀವನ ಮಾಡ್ತಾರೆ. ಇಷ್ಟೊಂದು ನಾವು ಮುಂದುವರೆದಿದ್ರಿ. ಅದರಿಂದ ನಮ್ಗೆ ಪ್ರತಿಫಲ. ಇವತ್ತು ಕೂಡ ಬ್ಯಾಂಕ್ ಹೋದರೆ ನಾವು ನಮ್ಮ ಪರವಾಗಿ ಯಾರು ನಾವು ಕರ್ಕೊಂಡು ಹೋದ್ರು ಕೂಡ ಅವರು ನಮ್ಮ ಮುಖ ನೋಡ್ಕೊಂಡು ಬೇರೆಯವ್ರಿಗೆ ಸಾಲನ ಇಂಥವ್ರು ಕೊಡ್ರಿ ಅಂತಾರೆ ಕೊಡೋ ಅಂತ ಗ್ಯಾರಂಟಿ ಮಾಡ್ಕೊಂಡಿದ್ದೀವಿ ನಾವು ಬ್ಯಾಂಕಲ್ಲಿ. ಸಗಣಿ ಗೊಬ್ಬರ ಎಲ್ಲನೂ ನಾವು ನಮ್ಮ ಹೊಲಕ್ಕೆ ಹಾಕ್ತೀರಿ ಸರ್. ಏನು ಹೊಲ ಮಾಡ್ತೀರಲ್ಲ, ರಾಗಿ ಮಾಡ್ತೀರಲ್ಲ, ನಾವು ಹೊಲಕ್ಕೆ ಹೊಡೆಯೋದ್ರಿಂದ ಇವಾಗ ನಮ್ಗೆ ಒಳ್ಳೆ ಫಸಲು ಬರ್ತೈತೆ. ಇವಾಗ 7 ಎಕರೆ ಹೊಲದಲ್ಲಿ ಒಳ್ಳೆ ಈ ಸಗಣಿ ಹಾಕಿರೋದ್ರಿಂದ ನಾವು ಗಂಜಲನೂ ಹಾಸಿಗೆ ಬಿಡೋದಿಲ್ಲ. ಎತ್ತಿ ತಗೊಂಬಂದು ತಿಪ್ಪಕ್ಕೆ ಹಾಕ್ತೀವಿ. ಅದು ಗಂಜಲನು ಸಗಣಿ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಒಳ್ಳೆ ಬೆಳೆಗಳಿಗೆ ಒಂದು ತಾಕತ್ತು ಕೊಡ್ತದೆ. ಆ ತಾಕತ್ತು ಕೊಟ್ಟಾಗ ನಮ್ಗೆ ಹೊಲ ಒಳ್ಳೆ ಬೆಲೆ ಬರ್ತದೆ. ಈಗ ಏನು ಈ ವರ್ಷ ಒಳ್ಳೆಯ ಫಸಲಾಗಿದೆ. ಆದರೆ 2 ವರ್ಷದಿಂದ ನಾವು ಬಂಡವಾಳ 2 ಲಕ್ಷ 2.5 ಲಕ್ಷ ಆಗ್ಬಿಟ್ಟು ಹೊರಟೋಗ್ಬಿಡ್ತು. ಈ ವರ್ಷ ಮಾಡಬಾರ್ದು ಅಂತ ನಾವು ಬಿಟ್ಬಿಟ್ಟಿದ್ರಿ. ಆಮೇಲೆ ಏನೋ ಒಂದು ಆಸೆ ಇರ್ತದಲ್ಲ, ನಾವು ಯಾವಾಗೂ ಮುಂಗಾರಿ ಕಾಲದಲ್ಲಿ ಮಾಡಬೇಕು, ಎಲ್ಲರೂ ಮಾಡ್ತಾಯಿದ್ರೆ ನಾವು ಮನೇಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಮಾಡಿಸಿಬಿಡೋಣ, ಏನಾನ ಆಗಲಿ 2 ವರ್ಷ 3 ವರ್ಷದಲ್ಲಿ ಹೋದ್ರೂ ಹೋಗಲಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ರಿ. ಸತಿ ಆಗಿರೋ ಫಸಲು 2 ವರ್ಷದಿಂದ ನಷ್ಟ ಆಗಿರ್ತಲ್ಲ, ಆ ನಷ್ಟಕ್ಕೆ ಈ ಸಾರಿ ಆಗಿರೋ ಬೆಳೆ ಸರಿ ಹೋಗ್ತದೆ ಸರ್. ನಮಗೇನು ಈ ವರ್ಷ ಏನೂ ಸಿಕ್ಕಲ್ಲ. ಸಾಲ ಮಾಡಿ ಹಾಕಿದ್ರಲ್ಲ 1ನೇ ವರ್ಷ ಬಂಡವಾಳ, ಆ ಬಂಡವಾಳ ಈ ವರ್ಷ ಕೊಡ್ತಾ ದೇವರು ಸರ್. ಹಾಲಿಂದ ಅಂತಂದರೆ ನಾವು ನಮ್ಮದು ಪೈಸಾ ನಾವು ಲೆಕ್ಕ ಹಾಕಿ ಇಟ್ಟಕ್ಕಾಗೋದಿಲ್ಲ. ಯಾರೋ ಪೈಸಾ ಲೆಕ್ಕ ಹಾಕ್ಬಿಟ್ಟು ಅವರು ಏನು ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಅಂಗಡಿ ಪಂಗಡಿ ಇನ್ನೊಂದು ಮತ್ತೊಂದು ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಈಗ ನಮ್ಮ ಲೆಕ್ಕ ಏನಂತಂದರೆ, ನಮ್ಮ ರೈತರ ಲೆಕ್ಕ ಏನಂತಂದರೆ, ಇವತ್ತು ಒಂದು ತಿಂಗಳಲ್ಲಿ 10,000 ರೂಪಾಯಿ ನಮ್ಗೆ ಲಾಭ ಬಂದರೆ ಅದರಲ್ಲಿ 5,000 ರೂಪಾಯಿ ಇಂಡು ಬೂಸು ಕೊಟ್ಟೋಗ್ತದೆ. ಒಂದು
ಉಳಿತೈತೆ, ಒಂದು 5,000 ಉಳಿತದೆ ಒಂದು ಬಿಲ್ಲು. ಮತ್ತು ಅದರಲ್ಲಿ ಹೆಣ್ಗರ ಹಾಕಿದ್ರೆ ಹೆಣ್ಗರ ಸಾಕಾಣಿಕೆ ಮಾಡಿದೆ ಅದೊಂದು ವರ್ಷ ಸಾಕಾಣಿಕೆ ಮಾಡಿ ಅದು ಈ ಫಲಕ್ಕೆ ಬಂದರೆ ಆ ಫಲ ತಗೊಂಡು ಅದು ತುಂಬಿಸು ಚೆನ್ನಾಗಿ ಏನು ಈ ಅಂತ ಟೇಸ್ಟ್ ಬಂದರೆ ಆವಾಗ ನಾವು ಒಂದು 50,000 ರಿಂದ 60,000 70,000 ಗಂಟ ಅದು ಜಾತಿ ಮೇಲೆ ಕ್ವಾಲಿಟಿ ಮೇಲೆ ಹೋಗ್ತದೆ. 1,00,000 ಗಂಟ ಹೋಗ್ತದೆ ಅದರಲ್ಲಿ ನಮ್ಗೆ ಲಾಭ ಬರ್ತದೆ. ಈ ಇಂಡಿ ಬೂಸ ತಿಂದಿರೋದಕ್ಕೆ ಈ ಸಗಣಿ ನಮ್ಗೆ ಲಾಭ ಬರ್ತದೆ, ಏನು ಹೊಲಕ್ಕೆ ಹಾಕಿದ್ರೆ ನಮ್ಗೆ ಅದರಲ್ಲಿ ಲಾಭ ಬರ್ತದೆ ಅಂತ ಅವೆಲ್ಲ ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ಎಲ್ಲ ಯಾವ ಇದು ಇಂಡಿ ಬೂಸ್ಕೊಂಡು ಹೋದ್ರೆ ನಮ್ಗೊಂದು ಸಿಗ್ತದೆ ಅನ್ನೋದೊಂದು ನಂಬಿಕೆ ಐತೆ ನಮ್ಮ ರೈತರಿಗೆ. ಅದರಲ್ಲಿ ಪೆನ್ನು ಪುಸ್ತಕ ತಗೊಂಡು ಮಾಡಿರೋರು ಅವರು ಏನು ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಅವರು ಬೇರೆ ದಾರಿ ಹಿಡಿದ್ಬಿಟ್ಟವ್ರೆ. ಈ ನಮ್ಮ ಮೂಡು ಜನ ನಮ್ಮ ರೈತರಲ್ಲ ಅವರು ಇದರಲ್ಲೇ ಒಣ್ಣಾಡ್ತಾ ಇದ್ದೀವಿ ಸರ್. ಸರ್ ವಿಶೇಷವಾಗಿಲ್ಲ ಅಂದರೆ ಮುಂಗಾರಿ ಮಳೆ ಫಸ್ಟ್ ಮಳೆ ಹುಟ್ಟಿದ್ರೆ ನಾವು ಒಟ್ಲು ಚೆಲ್ತೀರಿ, ಇನ್ನು ಕಾಕಿ ಜೋಳ ಚೆಲ್ತೀರಿ, ಮುಸ್ಕಿನ ಜೋಳ ಚೆಲ್ತೀರಿ, ರಾಗಿ ಅದ್ರಿಗೆ ಬೆರೆಸ್ಬಿಟ್ಟು ಚೆಲ್ತೀರಿ. ಇವೆಲ್ಲ ಚೆಲ್ಲಿದ್ರೆ ಒಂದು ತಿಂಗಳು 1.5 ತಿಂಗ್ಳಿಗೆ ಅವು ಕಟಾವಿಗೆ ಬರ್ತವೆ. ನಾವು ಇಂಡಿ ಹಾಕ್ತೀರಿ, ಬೂಸ ಹಾಕ್ತೀರಿ, ಅವೆಲ್ಲ ಚಕ್ಕೆ ಬೂಸ ಹಾಕ್ತೀರಿ. ಹೌದು ಸರ್, ಅವು ಚಕ್ಕೆ ಬೂಸ ಇದು ರವೆ ಬೂಸ ಫೀಡು 3 ಬೆರೆಸಿ ಹಾಕ್ಬಿಟ್ರೆ 3 ಬೆರೆಸಿ ಹಾಕಿದ್ರೆ ಅದರಲ್ಲಿ ಹಾಲು ಬರುತ್ತೆ. ನಮ್ಗೆ ನಾವು ಅದೇ ಯೂಸ್ ಮಾಡೋದು, ಇನ್ಯಾವುದು ಮಾಡೋಕ್ಕೆ ಹೋಗಲ್ಲ ಸರ್. ಅವು 2 ಹಸು ಇವಾಗ ನಮ್ಗೆ ಕರೀತಾ ಇರೋದು 8 ತಿಂಗಳಾಗ್ಬಿಟ್ಟೈತೆ. ಇದು ಇವಾಗ ಒಂದು ಟೈಮ್ಗೆ 14 ಲೀಟ್ರ್ 15 ಲೀಟ್ರ್ ಹಾಕ್ತೀರಿ ಸರ್ ಒಂದು ಟೈಮ್ಗೆ 2 ಹಸುವಿಂದ. ಅದು ಇದ್ದಾಗ ಒಂದು ತಿಂಗಳಲ್ಲಿ ಆವಾಗ ನಾವು 20 ಗಂಟೆ ಹಾಕಿ ಸರ್ ಒಂದೇ ಹಸನೇ 9 ಸೂಲು ಹಾಕೈತೆ ಸರ್ ಒಂದು ಹಸ. ಅದರಿಂದ ನಮ್ಗೆ ಇಷ್ಟೊಂದು ಹಸುಗಳು ಮಾಡ್ಕೊಂಡು ಹೈನುಗಾರಿಕೆ ಮಾಡ್ಬೇಕಂತ ಇಷ್ಟಪಟ್ಟಾಗ ಒಂದೇ ತಂದಿದ್ದು ನಾವು. ಆವತ್ತು ಎಷ್ಟು ತಗೊಂಬಂದ್ರಿ 19,000 ರೂಪಾಯಿ ಕೊಟ್ಟು ಒಂದು ಹಸ ತಗೊಂಬಂದ್ರಿ. ಆ ಹಸುವಲ್ಲಿ ಇಷ್ಟೊಂದು ಆಗಿದೆ ಸರ್. ಹೌದು ಸರ್ ಐತೆ. ಯಾರು ಕೆಲವ್ರಲ್ಲಿ ಅದೇ ಹೇಳಿದ್ನಲ್ಲ ಪೆನ್ನು ಪುಸ್ತಕ ತಗೊಂಡವ್ರಿಗೆ ಲಾಭ ಇರೋದಿಲ್ಲ. ನಮ್ಗೆ ಇದೇ ನಮ್ಗೆ ಏನು ಊಟ ಇದೇ ನಮ್ಗೆ ಪ್ರಸಾದ ಅಂತ ಹೇಳ್ಬಿಟ್ಟು ನಾವು ಸಾಕ್ತಾ ಇರೋರ್ಗೆ ನಾವು ಒಟ್ಟು ಲೆಕ್ಕದಲ್ಲಿ 10,000 ಬಂದರೆ ಒಂದು ತಿಂಗ್ಳಕ್ಕೆ ಒಂದು ಬಿಲ್ಲು ಇಂಡಿ ಬೂಸಕ್ಕೆ ಹೋಯ್ತು, ಒಂದು ಬಿಲ್ ನಮ್ಗೆ ಕೊಡುತ್ತು ಅಂತ ನಾವು ಲೆಕ್ಕ ಹಾಕೊಂಡು ಹೈನುಗಾರಿಕೆ ನಡೆಸ್ತಾ ಇದ್ದೀರಿ ಸರ್.